ಬೆಂಗಳೂರಿನಲ್ಲಿ ಉದ್ಯಮಿ ಹಾಗೇನೆ ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಬಂಧನವಾಗಿದೆ. ಹೈಗ್ರೌಂಡ್ಸ್ ಪೊಲೀಸರು ಇದೀಗ ಪ್ರಭಾಕರ್ ರೆಡ್ಡಿಯನ್ನ ಬಂಧಿಸಿದ್ದಾರೆ. ತೆರಿಗೆ ವಂಚನೆ ಆರೋಪದಡಿ ಪೊಲೀಸರು ಇದೀಗ ಉದ್ಯಮಿ ಪ್ರಭಾಕರ್ ರೆಡ್ಡಿಯನ್ನ ಬಂಧಿಸಿರೋದು. ಇದು ಎರಡನೇ ಬಾರಿಗೆ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿರೋದು. ಬೆಂಗಳೂರಲ್ಲಿ ಉದ್ಯಮಿ ಪ್ರಭಾಕರ್ ರೆಡ್ಡಿ ಬಂಧನವಾಗಿದೆ. ತೆರಿಗೆ ವಂಚನೆ ಆರೋಪದಡಿ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸರು ಇದೀಗ ಪ್ರಭಾಕರ್ ರೆಡ್ಡಿಯನ್ನ ಬಂಧಿಸಿರೋದು. ಇವರು ತೆರಿಗೆ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಆರೋಪವನ್ನ ಈಗ ಎದುರಿಸ್ತಾ ಇರೋದು. ಇವರು ಜೆಡಿಎಸ್ ಮುಖಂಡ, ಜೊತೆಗೆ ಉದ್ಯಮಿ ಕೂಡ. ಐಟಿ ಇಲಾಖೆ ತೆರಿಗೆ ವಸೂಲಿ ವಿಭಾಗದಿಂದ ವಾರೆಂಟ್ ಇಶ್ಯೂ ಆಗಿತ್ತು. ವಾರೆಂಟ್ ಜಾರಿ ಹಿನ್ನೆಲೆಯಲ್ಲಿ ಪ್ರಭಾಕರ್ ರೆಡ್ಡಿಯನ್ನ ಇದೀಗ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಪ್ರಭಾಕರ್ ರೆಡ್ಡಿಯನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ರು. ಅಕ್ರಮ ಭೂ ಕಬಳಿಕೆ, ಭೂ ಒತ್ತುವರಿಗಳ ಕೇಸಲ್ಲಿ ಆ ಟೈಮ್ನಲ್ಲಿ ಬಂಧಿಸಲಾಗಿತ್ತು. ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ರು. ಆದ್ರೆ ಈಗ ತೆರಿಗೆ ವಂಚನೆ ಪ್ರಕರಣದಲ್ಲಿ ಮತ್ತೊಮ್ಮೆ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಈತ ಜೆಡಿಎಸ್ ಮುಖಂಡ, ಜೊತೆಗೆ ಉದ್ಯಮಿ ಕೂಡ. ಇನ್ನು ಸಿಸಿಬಿ ಪೊಲೀಸರು ಲಾಸ್ಟ್ ಟೈಮ್ ಅರೆಸ್ಟ್ ಮಾಡೋಕೆ ಹೋದಾಗ ಸಾಕಷ್ಟು ಹೈ ಡ್ರಾಮಾವನ್ನೇ ಈತ ಕ್ರಿಯೇಟ್ ಮಾಡಿದ್ದ. ಇದೀಗ ತೆರಿಗೆ ವಂಚನೆ ಆರೋಪದಡಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮುನಿರಾಜು, ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಆರೋಪವನ್ನ ಈಗ ಪ್ರಭಾಕರ್ ರೆಡ್ಡಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಪೊಲೀಸರು ಈ ಬಗ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ? ಎಷ್ಟು ಕೋಟಿ ಈತ ವಂಚನೆ ಮಾಡಿದಾನಂತೆ? ಶಮಿತಾ, ಈಗ ಏನು ಉದ್ಯಮಿ ಪ್ರಭಾಕರ್ ರೆಡ್ಡಿಯನ್ನ ಮತ್ತೊಮ್ಮೆ ಪೊಲೀಸರು ಬಂಧಿಸಿದ್ದಾರೆ. ಅದು ಈ ಬಾರಿ ಬಂಧಿಸಿರುವಂತದ್ದು ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪದ ಮೇಲೆ ಈಗ ಆತನನ್ನ ಬಂಧಿಸಿರುವಂತದ್ದು. ಏನು ಐಟಿ ಇಲಾಖೆಗೆ ಕೊಟ್ಟಿರುವಂತಹ ಒಂದು ಆದಾಯದ ಪ್ರಮಾಣ ಪತ್ರಗಳು ಮತ್ತೆ ಅವರ ಆದಾಯದ ಮೂಲಗಳಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಅವರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗ ತನಿಖೆ ವೇಳೆ ಬಯಲಾಗಿದೆ. ತೆರಿಗೆಯಲ್ಲಿ ಸುಮಾರು ಒಂದು 3 ಕೋಟಿಯಷ್ಟು ತೆರಿಗೆಯನ್ನು ಅವರು ವಂಚನೆ ಮಾಡಿದ್ದಾರೆ. ಆದ್ರಿಂದ ಐಟಿ ಇಲಾಖೆ ಅಧಿಕಾರಿಗಳು ತನಿಖೆ ಮಾಡಿ ಅವ್ರ ಮೇಲೆ ಒಂದು ವಾರೆಂಟ್ ಅನ್ನು ಸಹ ಇಶ್ಯೂ ಮಾಡಿದ್ರು. ಆ ವಾರೆಂಟ್ ಮೇರೆಗೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಹೈಗ್ರೌಂಡ್ ಪೊಲೀಸರಿಗೆ ಒಂದು ವಾರೆಂಟ್ ಜಾರಿ ಆಗಿದ್ರಿಂದ ಇವತ್ತು ಅವರನ್ನ ಪೊಲೀಸರು ಬಂಧಿಸಿ ಈಗ ವಿಚಾರಣೆಯನ್ನು ಸಹ ಮಾಡ್ತಿದ್ದಾರೆ. ಏನು ಸುಮಾರು 3 ಕೋಟಿ ತೆರಿಗೆ ವಂಚನೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬಡ್ಡಿಗೆ ಸುಮಾರು 2 ಕೋಟಿಯಷ್ಟು ಆಗುತ್ತೆ. ಅದರಿಂದ ಒಟ್ಟು 5 ಕೋಟಿಯಷ್ಟು ತೆರಿಗೆಯನ್ನು ಅವರು ವಂಚನೆ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಈಗ ಪ್ರಭಾಕರ್ ರೆಡ್ಡಿ ಅವರ ಮೇಲಿದೆ. ಮತ್ತೆ ಈಗಾಗಲೇ ಪೊಲೀಸರು ಅದನ್ನ ಬೇರೆ ಕಡೆ ಬೆಂಗಳೂರಿನ ಹೊರಭಾಗದಲ್ಲಿದ್ರು, ಅಲ್ಲಿ ಅವರನ್ನ ಬಂಧಿಸಿ ಈಗ ಸ್ಟೇಷನ್ ಕರ್ಕೊಂಡು ಬಂದು ವಿಚಾರಣೆಯನ್ನು ಸಹ ಮಾಡ್ತಿದ್ದಾರೆ. ಬಹುಶಃ ಈ ಒಂದು ತೆರಿಗೆ ಪ್ರಕರಣ ಏನಿದೆ ಇದು ಐಟಿ ಇಲಾಖೆಯಲ್ಲಿ ನಡೀತಾ ಇರೋದ್ರಿಂದ ತನಿಖೆ ಅವ್ರ ಮೇಲೆ ಮತ್ತಷ್ಟು ಒಂದು ಕೇಸ್ ದಾಖಲಾಗಬಹುದು. ಮತ್ತೆ ಅಥವಾ ತೆರಿಗೆಯನ್ನ ಮತ್ತೆ ಅವರಿಂದ ರಿಕವರಿ ಮಾಡಿ ಅವರಿಗೆ ಒಂದು ವಿಚಾರಣೆಗೂ ಸಹ ಹಾಜರಾಗುತ್ತೆ. ಐಟಿ ಇಲಾಖೆ ಅಧಿಕಾರಿ ಸೂಚನೆ ಕೊಡಬಹುದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.